ಸಿ ಮಹದೇವಪ್ಪ ಫೋನ್ ಮಾಡಿದರು. ಫೋನ್ ಮಾಡಿ, ದಿನೇಶ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ಎಲ್ಲಿ ಸಿಗ್ತೀರಿ ಅಂತ ಕೇಳಿದರು. ದಿನೇಶ್ ನೀವು ಒಪ್ಕೊಳ್ಳೇಬೇಕು, ನೀವು ಬೇಡ ಅಂತ ಹೇಳು. ಸರ್ ಏನು ಸರ್? ನಾನು ಹೇಳಿದೆ, ಏನು ಸರ್, ಏನು ಒಪ್ಕೊಳ್ಳಿ? ಅಲ್ಲ, ನಿಮ್ಮನ್ನು ಮೀಡಿಯಾ ಅಡ್ವೈಸರ್ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವರು. ಯಥಾ ಪ್ರಕಾರ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅವ್ರು ಏನಾದ್ರು ಒಪ್ಕೊಳ್ತಾರ್ರಿ ಅಂತ ಕೇಳಿದ್ದಾರೆ. ಇಲ್ಲ, ಸಿದ್ದರಾಮಯ್ಯನವರು ನನಗೆ ಫೋನ್ ಮಾಡಿದರು, ನಿಮ್ಮನ್ನು ಮೀಡಿಯಾ ಅಡ್ವೈಸರ್ ತಗೊಳ್ತಾರಂತೆ, ನೀವು ಅದಕ್ಕೆ ನಿಮಗೆ ತಿಳಿಸ್ಲಿಕ್ಕೆ ಹೇಳಿದೆ, ಅದಕ್ಕೆ ಕರೆಸಿದ್ದು ನಾನು ಅಂತ ಹೇಳಿದರು. ಸೊ ನನಗೆ ಸಡನ್ ಫೋನ್ ಮಾಡಿದ್ರು. ನಾವು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಾಗ ಪ್ರೀಕರ್ಸರ್ ಆಗಿ ಸುಮಾರು ಸಮಾರಂಭಗಳಾಗಿದೆ. ಈಗ ದೇವರಾಜ ಅರಸದು ಸಮಾರಂಭ, ನಾಲ್ವಡಿ ಕೃಷ್ಣ, ಎಲ್ಲದರಲ್ಲೂ ನಾನು ಪ್ರಮುಖ ಭಾಷಣಕಾರ. ಆಯ್ತಾ? ಆವಾಗ ಅಂದರೆ ಒಂಥರ ಸಿದ್ದರಾಮಯ್ಯನವರ ಕ್ಯಾಂಪೇನ್ ಸ್ವಲ್ಪ ಪಾರ್ಟ್ ನಾನು. ಆಗ ಎಲ್ಲರೂ ನಾನು ಡೌಟಲ್ಲಿ ನೋಡ್ತಾ ಇದ್ರು, ಇವನು ಏನು ಸಿದ್ದರಾಮಯ್ಯನವ್ರ ಜೊತೆ ಕಾಣಿಸ್ಕೊಳ್ತಾನೆ ಏನು ಅಂತ. ಬಟ್ ನನಗೆ ಅದು ತಲೆಯಲ್ಲಿಲ್ಲ. ನಾನು ಪ್ರಜಾವಾಣಿಯಲ್ಲಿ ಹೋಗಬೇಕು, ಪ್ರಜಾವಾಣಿ ಸಂಪಾದಕರು ಆಗದಿದ್ದರೆ ಸಾಧ್ಯ ಆಗಬೇಕಂತ ಕನಸ್ಕೊಂಡವನೇ ವಿನ ಇದನ್ನು ಏನೂ ನಾನು ಮಾಡಿಲ್ಲ. ಸೊ ನನಗೆ ಸಡನ್ ಒಂದು ದಿವಸ ಫೋನ್ ಬಂತು. ನಾನು ಡೇಟ್ ಹೇಳ, ಅದನ್ನು ಹೇಳ್ಬಿಡಿ. 2013 ಮೇ 12, 13ಕ್ಕೆ ಪ್ರಮಾಣ ವಚನ ಅವರು. ಮೇ 12 ಬೆಳಿಗ್ಗೆ ನಾನು ಮನೆಯಲ್ಲಿದ್ದೆ. ನನಗೆ ಎಚ್ ಸಿ ಮಹದೇವಪ್ಪ ಫೋನ್ ಮಾಡಿದರು. ಫೋನ್ ಮಾಡಿ, ದಿನೇಶ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ಎಲ್ಲಿ ಸಿಗ್ತೀರಿ ಅಂತ ಕೇಳಿದರು. ಹೇಳಿ ಸರ್, ಎಲ್ಲಿ ನೀವು ಹೇಳಿ, ಎಲ್ಲಿ ಸಿಗ್ಬೋದು? ನಾನು ಹೇಳಿದೆ, ನನಗೆ ಬೆಂಗಳೂರಿನಲ್ಲಿ ಹೆಚ್ಚು ಪರಿಚಯ ಇಲ್ಲ, ನೀವು ಹೇಳಿ, ಅಲ್ಲಿ ನಾನು ಬರ್ತೇನೆ ಅಂತ. ಆಯ್ತು, ಒಂದು ಕೆಲಸ ಮಾಡಿ, LHಗೆ ಬನ್ನಿ ಅಂತ ಹೇಳಿದರು. ನಾನೊಂದು ರಿಕ್ಷಾ ಹತ್ಕೊಂಡು ಹೊರಟೆ. ನನಗೇನೂ ಗೊತ್ತಿಲ್ಲ ರೀ. ನಾನು ಹೇಳ್ತೇನೆ, ಮೇ 12ರವರೆಗೆ ಮಹದೇವಪ್ಪ ಫೋನ್ ಮಾಡುವವರೆಗೆ ಆಗಲೂ ಗೊತ್ತಿಲ್ಲ ನನಗೆ ಏನೂ ಗೊತ್ತಿಲ್ಲ. ನಾನು ಅರ್ಧ ಹಾದಿಯಲ್ಲಿ ಹೋದಾಗ ಅನಂತಮೂರ್ತಿ ನನಗೆ ಫೋನ್ ಮಾಡಿದ್ರು. ರಿಕ್ಷಾದಲ್ಲಿ ಹೋಗ್ತಾ ಇದ್ದಾನೆ. ದಿನೇಶ್ ನೀವು ಒಪ್ಕೊಳ್ಳೇಬೇಕು, ನೀವು ಬೇಡ ಅಂತ ಹೇಳು. ಸರ್ ಏನು ಸರ್? ನಾನು ಹೇಳಿದೆ, ಏನು ಸರ್, ಏನು ಒಪ್ಕೊಳ್ಳಿ? ಅಲ್ಲ, ನಿಮ್ಮನ್ನು ಮೀಡಿಯಾ ಅಡ್ವೈಸರ್ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವರು. ಯಾರು ಹೇಳಿದ್ರು ಸರ್ ನಿಮಗೆ? ನನಗೆ ಯಾರು ಹೇಳಿಲ್ಲಲ್ಲ. ಇಲ್ಲ, ಅದು G.S. ಶಿವರುದ್ರಪ್ಪ ಮನೆಗೆ ಹೋಗಿದ್ರಲ್ಲ, ಸಾಹಿತಿಗಳ ಮನೆಗೆ, ಅಲ್ಲಿ ಡಿಸ್ಕಷನ್ ಆಗಿದೆ. ಮರಳು ಸಿದ್ದಪ್ಪನವರು, S C ಸಿದ್ದರಾಮಯ್ಯನವರು, ನಮ್ಮ ವಿಶ್ವಕುಮಾರ್ ವಾರ್ತಾ ಇಲಾಖೆ ಇವರೆಲ್ಲ ಇದ್ದಾಗ ಇವರೆಲ್ಲ ಸಜೆಸ್ಟ್ ಮಾಡಿದ್ದಾರೆ, ದಿನೇಶ್ ಅವರನ್ನು ಮಾಧ್ಯಮ ಸಲಹೆಗಾರ ತಗೊಳ್ಳಿ ಸರ್ ಅಂತ. ಯಥಾ ಪ್ರಕಾರ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅವ್ರು ಏನಾದ್ರು ಒಪ್ಕೊಳ್ತಾರ್ರಿ ಅಂತ ಕೇಳಿದ್ದಾರೆ. ಅವ್ರು ಎಲ್ಲಿ ಒಪ್ಕೊಳ್ತಾರೆ ಅಂತ. ಅವರು ನಾವು ಒಪ್ಪಿಸ್ತೇವೆ ಅಂತ ಇವರು ಜವಾಬ್ದಾರಿ ತಗೊಂಡಾರೆ. ನನಗೆ ಏನೂ ಗೊತ್ತಿಲ್ಲ ರೀ. ಅದರ ನಂತರ ಇವರು ಅನಂತಮೂರ್ತಿ ಮನೆಗೆ ಹೋಗಿದ್ದಾರೆ. ಅಲ್ಲಿ ಈ ಪಟ್ಲಂ ಹೋಗಿದೆ ಅಲ್ಲ, ಅಲ್ಲಿ ಡಿಸ್ಕಷನ್ ಆಗಿದೆ, ಮತ್ತೆ ಎಗೇನ್ ಆಗಿದೆ. ಇವ್ರು ಯಾರು ನನಗೆ ಫೋನ್ ಮಾಡಿಲ್ಲ, ಅನಂತಮೂರ್ತಿ ಫೋನ್ ಮಾಡಿದ್ರು, ನೀವು ಒಪ್ಕೊಳ್ಳೇಬೇಕಂತ. ಅದರ ನಂತರ ಇವತ್ತು BA ಮೊಯ್ದೀನ್ ಅವರು ಇಲ್ಲ, BA ಮೊಯ್ದೀನ್ ಫೋನ್ ಮಾಡಿದ್ರು ನನಗೆ ಅವರು ಸ್ವಲ್ಪ ಆತ್ಮೀಯರು. ದಿನೇಶ್ ನೀವು ಇಲ್ಲ ಅಂತ ಹೇಳ್ಬಾರ್ದು. ಏನು ಸರ್, ಇವ್ರು ನೀವು ಒಪ್ಕೊಳ್ಬೇಕು. ನನಗೆ ಯಾಕೆ ಹೇಳ್ತಾ ಇದ್ರಿ ಸರ್? ಏನು ಹೇಳ್ತಾರೆ ಮೀಡಿಯಾ? ಏನು ನಾನಿಲ್ಲ ಸರ್, ನಂದೆಲ್ಲ ಅದೆಲ್ಲ ಆಗೋದಿಲ್ಲ ಸರ್, ಸುಮ್ಮನೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಮಹದೇವಪ್ಪ ಆಫೀಸ್ಗೆ, ಮಹದೇವಪ್ಪ ಈ ಪಿರಿಯಾಪಟ್ಟಣದ ಸಾಸು ವೆಂಕಟೇಶ್ ಇದ್ದಾರಲ್ಲ, ಅವರ LHನ ಅವರ ರೂಮಲ್ಲಿ ಹೋದು ಒಳ್ಳೆ ಮಟನ್ ಸಾರು, ರಾಗಿ ಮುದ್ದೆ ಎಲ್ಲ, ಇಲ್ಲೇ ಊಟ ಮಾಡೋಣ, ಎಲ್ಲಿ ಬೇರೆ ಎಲ್ಲಿ ಹೋಗೋದು, ಇಲ್ಲೇ ಮಾತಾಡೋಣ ಅಂತ ಹೇಳಿ. ಇಲ್ಲ, ಸಿದ್ದರಾಮಯ್ಯನವರು ನನಗೆ ಫೋನ್ ಮಾಡಿದರು, ನಿಮ್ಮನ್ನು ಮೀಡಿಯಾ ಅಡ್ವೈಸರ್ ತಗೊಳ್ತಾರಂತೆ, ನೀವು ಅದಕ್ಕೆ ನಿಮಗೆ ತಿಳಿಸ್ಲಿಕ್ಕೆ ಹೇಳಿದೆ, ಅದಕ್ಕೆ ಕರೆಸಿದ್ದು ನಾನು ಅಂತ ಹೇಳಿದರು. ಸರ್ ಏನು ಮಾತಾಡ್ತೀರಿ ಸರ್? ನನಗೆ ಅದೆಲ್ಲ ಆಗೋದಿಲ್ಲ ಸರ್, ಮೀಡಿಯಾ ಅಡ್ವೈಸರ್. ನನಗೆ ಹೀಗೆ ಹೇಳಿದೆ, ನಾನು ಸುಳ್ಳು ಹೇಳೋದಿಲ್ಲ. ಐ ವಾಸ್ ವೆರಿ ನರ್ವಸ್. ನನಗೆ ಅದರ ಜರ್ನಲಿಸ್ಟ್ ಆಗೇ ಬಿಟ್ಟು ನನಗೆ ಬೇರೆ ಪ್ರಪಂಚ ನನಗೆ ಗೊತ್ತಿಲ್ಲ. ಆಯಿತಾ, ಒಂದು ಗಂಜಿ ಮಾಡೋದು, ಒಂದು ಆಮ್ಲೆಟ್ ಮಾಡೋದು, ಒಂದು ಚಹಾ ಮಾಡ್ಬೋದು ಅಷ್ಟೇ ನಾನು ಹೇಳೋದು. ಅದು ಬಿಟ್ಟು ಬೇರೆ ವೃತ್ತಿಯೇ ಗೊತ್ತಿಲ್ಲ ನನಗೆ. ಇವರು ನೀವು ಮಹದೇವಪ್ಪ ಗೊತ್ತಲ್ಲ, ದಿನೇಶ್ ಹಂಗೆಲ್ಲ ನಾವೆಲ್ಲ ಜೊತೆಯಲ್ಲಿ ಇರ್ತೇವೆ ಹಂಗೆ ಹಿಂಗೆ ಅಂತ ನನ್ನ ಹೇಳ್ಕೊಂಡು ಕಾರಲ್ಲಿ ಹಾಕ್ಕೊಂಡು, ಈಗ ಶಿವಕುಮಾರ್ ಇದ್ದಾರೆ, ಅದ್ರ ಹಿಂದೆ ಇದಾರಲ್ಲ ಕುಮಾರ್ ಪಾರ್ಕಲ್ಲಿ, ಅವರ ಮನೆಗೆ ಫುಲ್ಲು ಜನ ನನ್ನ ಬ್ಯಾಕ್ ಡೋರಲ್ಲಿ ಹೇಳ್ಕೊಂಡು ಹೋದ್ರು. ಬ್ಯಾಕ್ ಡೋರ್ ಹೇಳ್ಕೊಂಡು ಹೋಗಿ ಸಿದ್ದರಾಮಯ್ಯನವರು ಅಲ್ಲಿ ಹೊರಗಡೆ ನಿಂತಿದ್ರು. ಅವ್ರ ಎದುರಿಗೆ ಕರ್ಕೊಂಡು ಹೋಗಿ ನಿಲ್ಲಿಸಿ, ಸರ್ ಇವರು ಒಪ್ಕೊಂಡಿದ್ದಾರೆ ಸರ್ ಅಂತ ಹೇಳ್ಬಿಟ್ಟು, ಸರ್ ನನಗೆ ಟೈಮ್ ಕೊಡಿ ಸರ್, ನನಗೆ ಆಗೋದಿಲ್ಲ ಅಂತ. ಸಿದ್ದರಾಮಯ್ಯನವರು ಏನು ಹೇಳಿದ್ರು ಗೊತ್ತಾ? ಇದು ಇಂಟ್ರೆಸ್ಟಿಂಗ್. ಕಾಂಗ್ರೆಸ್ ಪಕ್ಷದ ವಿರುದ್ಧದ ನಿಮ್ಮ ಸ್ವಲ್ಪ ನಿಲುವು ಇರ್ತಲ್ಲ, ಅದನ್ನು ನೀವು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಹೇಳಿದರು ಸಿದ್ದರಾಮಯ್ಯನವರು. ಹೇಳಿದರು ಅಂದರೆ ನಾನು ಕಾಂಗ್ರೆಸ್ BJP ಎಲ್ಲರನ್ನೂ ತಪ್ಪಾದರೆ ತಪ್ಪು, ಸರಿಯಾದರೆ ಸರಿ ಹೇಳಿದ್ದಾನಲ್ಲ, ಇದನ್ನು ಸ್ವಲ್ಪ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಮ್ಮ ನಿಲುವನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು. ನಾನು ಯಾವಾಗಲೂ ಇಂಥದ್ದಕ್ಕೆ ತಕ್ಕಂತ ಆನ್ಸರ್ ಮಾಡಿಬಿಡ್ತೇನೆ. ನನ್ನ ರಿಯಾಕ್ಷನ್ ಏನಿತ್ತು ಗೊತ್ತಾ? ಸರ್ ನೀವೇ ಚೇಂಜ್ ಮಾಡ್ಕೊಂಡಿದ್ರಿ, ದಟ್ ವಾಸ್ ಮೈ ಆನ್ಸರ್. ಪ್ರಶ್ನೆ ಅದಲ್ಲ ಸರ್,
ನಾನು ಯೋಚನೆ ಮಾಡ್ಬೇಕು ಸರ್, ನಾನು ಸ್ವಲ್ಪ ಇವರು ಯೋಚನೆ ಮಾಡೋದು ಏನಿಲ್ಲ, ದಿನೇಶ್ ಆಗೋಗಿದೆ ಅಂತ ನನ್ನನ್ನು ಇಟ್ಕೊಂಡು ಅವ್ರ ರಿಯಾಕ್ಷನ್ ಇಲ್ಲ, ಅವ್ರು ಅಷ್ಟೇ ಹೇಳಿರೋದು, ನಾನು ಅಷ್ಟೇ ಹೇಳಿರೋದು ಹೇಳ್ಕೊಂಡು ಬಂದುಬಿಟ್ಟು ಒಂಥರ ಎಲ್ಲರೂ ಸೇರಿ ಬಾವಿಗೆ ದುಡಿದಾಗೆ ನನ್ನನ್ನು ಹಾಕ್ಬಿಟ್ರು. ನಾನು ಒಂದು ಮುಳುಗಬೇಕು, ಇಲ್ಲದ್ರೆ ಈಜಬೇಕು, ಆಯಿತಾ. ನಾನು ಆಫೀಸಿಗೆ ಬಂದು ಆಗಲೇ ಸಣ್ಣಗೆ ಅಲ್ಲಿ ಸಿದ್ದರಾಮಯ್ಯವ್ರು ಹೋದಾಗ ಅಲ್ಲಿ ಮೀಡಿಯಾದವ್ರು ಹೋಗ್ತಲ್ಲ, ಗುಸುಗುಸು ಆಗಿರುತ್ತಲ್ಲ, ನಾನು ಆಫೀಸಿಗೆ ಬಂದಾಗ ಎಲ್ಲರೂ ನನ್ನನ್ನು ಹೀಗೆ ನೋಡ್ಲಿಕ್ಕೆ ಹತ್ತರು, ಇವನು ಆ ಕಡೆ ಹೋಗ್ತಾನೆ ಅಂತ. ನಾನು ಸುಮ್ಮನೆ ಇದ್ದೆ, ನಾನು ಏನು ಮಾತಾಡಿಲ್ಲ. ಆಮೇಲೆ ಕೆಲವರಿಗೆ ನಾನು ಕೇಳಿದೆ, ನಾನು ಮಾಧ್ಯಮ ಸಲ ಹೋಗುದಾ ಬಿಡು ಅಂತ. ನನಗಿಂತ ಸೀನಿಯರ್ಗಳೆಲ್ಲ ಜರ್ನಲಿಸಮ್ನಲ್ಲಿ ಏನಿದ್ದಾರೆ ಹೋಗ್ಬಿಡ್ರಿ ಅಂತ ಹೇಳಿದ್ರು. ಜೂನಿಯರ್ಗಳಿದಾರಲ್ಲ ಸರ್, ನೀವು ನಮಗೆ ಹಂಗೆ ಸಾರ್, ಹಿಂಗೆ ಸಾರ್, ಗುರುಗಳು ಸಾರ್, ರೋಲ್ ಮಾಡೆಲ್ ಸಾರ್, ನೀವು ಇರಬೇಕು ಸಾರ್ ಅಂತ ಹೇಳಿದರು. ನಾನು ಫುಲ್ಲು ಡೈಲಮ. ಅದರ ನಂತರ ಮರುದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಂದ ನಂತರ 13ರಂದು ನನಗೆ ಫೋನ್ ಮಾಡಿದರು, 3-3:30 ಗಂಟೆ ಸಿದ್ದರಾಮಯ್ಯನವರು ಬಂದು ಚಾರ್ಜ್ ತಗೊಳ್ಳಿ ಅಂತ. ಬೇರೆ ಮಾತಿಲ್ಲ. ಆಮೇಲೆ ಹೇಳಿದರು, ನನ್ನ ಯೋಚನೆ ಅವ್ರಿಗೆ ಗೊತ್ತಿರ್ಬೋದು, ಈ ಸಂಬಳದ ಬಗ್ಗೆ ಯೋಚನೆ ಮಾಡೋದು ಬೇಡ, RP ಜಗದೀಶಿಗೆ ರಾಜ್ಯ ಸಚಿವರ ಸ್ಥಾನಮಾನ ಕೊಟ್ಟಿದ್ದಾರಲ್ಲ ಅದೇ ರೀತಿ ಕೊಡ್ತಾರೆ, ನೀವು ಬಂದುಬಿಡಿ. ಇಲ್ಲ ಸರ್, ನಾನು ನೋಟಿಸ್ ಕೊಡಬೇಕು ಸರ್, ಇಲ್ಲಿ ಡಿಸೈಡ್ ಮಾಡಬೇಕು, ಇಲ್ಲ ಒಮ್ಮೆ ಚಾರ್ಜ್ ತಗೊಂಡ್ಬಿಡಿ, ಆಮೇಲೆ ಬೇಕಾದರೆ ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಮಾಡಿ ಅಂತೇಳಿ. ಅಂದರೆ ನಾನಿಲ್ಲದೆ ಸರ್ಕಾರನೇ ನಡೆಯೋದಿಲ್ಲ ಎನ್ನುವ ರೀತಿಯಲ್ಲಿ ನನಗೆ ಒತ್ತಡ ಅದು. ನಾನು ಆಮೇಲೆ 4 ಗಂಟೆಗೆ ಒಂದು ಬರೆದು ಶಾಂತಕುಮಾರ್ ಹತ್ರ ಕೊಟ್ಟೆ. ನಾನು ಅದನ್ನೆಲ್ಲ ಬರ್ಕೊಂಡಿದ್ದೇನೆ. ಐ ವಾಸ್ ವೆರಿ ಇಮೋಷ್ನಲ್. ನನ್ನನ್ನು ಬೆಳೆಸಿದ ಒಂದು ಸಂಸ್ಥೆ ಅದು. ಆಮೇಲೆ ಶಾಂತಕುಮಾರ್ ನನಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದರು. ಎಲ್ಲಾದರೂ ಹೋಗು, ಯಾವ ದೇಶಕ್ಕೆ ಕೊನೆಗೆ ಏನು ಹೇಳಿದ್ರು, ನೀವು ಯಾವ ದೇಶಕ್ಕಾದರೂ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಬನ್ನಿ ಅಂತ. ನನ್ನ ವರದಿಗಳ ಅಷ್ಟು ಅಭಿಮಾನಿಯವರು, ಪೊಲಿಟಿಕಲ್ ಅನಾಲಿಸಿಸ್ ಇದೆಲ್ಲ. ನಾನು ಹೋದೆ, ಅವ್ರು ಹೇಳಿದ್ರು, ಯಾಕೆ ನೀವು, ಅವ್ರು ಹೇಳಿದರು, ಅವ್ರು ಒಂದು ಮಾತು ಏನು ಹೇಳಿದ್ರು, ನೀನು ರೆಸಿಗ್ನೇಷನ್ ಲೆಟರ್ ಎತ್ಕೊಂಡೋದಾಗ ನಾನು ಅದನ್ನು ಬರೆದಿದ್ದೇನೆ. ನಾನು ಒಂದು ಕಾಗದದ ಹಾಳೆ ಇದೆಯಲ್ಲ, ಅದು ಅಷ್ಟೊಂದು ಭಾರ ಅಂತ ನನಗೆ ಮೊದಲು ಅನಿಸಿತ್ತು. ನನಗೆ ಅದು ನಾನು ಬರೆದದ್ದು ಕೈಯಲ್ಲಿ ನನ್ನ ಅಕ್ಷರ ಅಲ್ಲ, ಅದು ಗೀಚಿದಾಗಿತ್ತು. ನನಗೆ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಒಂದು ಲೈನ್ ಬರೆದು ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ, ದಯವಿಟ್ಟು ಈ ರಾಜೀನಾಮೆ ಪತ್ರ ಸ್ವೀಕರಿಸಬೇಕು. ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್. ಅವ್ರು ಹೇಳಿದರು, ದಿನೇಶ್, ನೀವು ಬರೆಯಲಿಕ್ಕೆ ಪೆನ್ ಹಿಡಿದ ದಿನದಿಂದ ನೀವು ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂದರೆ ಆಳುವ ಪಕ್ಷದ ವಿರುದ್ಧನೇ ಬರೆದಿದ್ದೀರಿ ಅಂತ ತಿಳ್ಕೊಂಡಿದ್ದೇನೆ ನಾನು. ಈಗ ಒಮ್ಮೆಲೆ ಹೋಗಿ ಆಳುವ ಪಕ್ಷದ ಸರ್ಕಾರದಲ್ಲಿ ನೀವು ಹೇಗೆ ಮಾಧ್ಯಮ ಸಲಹೆಗಾರಿತ್ತು ಅಂತ ಪ್ರಶ್ನೆ. ಇಟ್ ವಾಸ್ ದಿ ಡಿಸ್ಟರ್ಬ್ಡ್ ಕ್ವಶನ್ ನನಗೆ. ಕರೆಕ್ಟ್ ಆಯಿತಾ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ, ನಾನು ಸ್ವಲ್ಪ ಪ್ರಜಾವಾಣಿಯಿಂದ ಹೊರಗಡೆ ಬೇರೆ ಬೇರೆ ಕಾರಣಗಳಿಗಾಗಿ ಸ್ವಲ್ಪ ಹೊರಗಡೆ ಹೋಗೋ ಯೋಚನೆ ಮಾಡ್ತಾ ಇದ್ದೆ. ನಾನು ಇನ್ನೂ ಒಂದು ಹೇಳ್ತೇನೆ, ಇವತ್ತು TV ಚಾನಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ದುಡ್ಡು ಕೊಡ್ತಾರಾ ಇಲ್ವ ಅಂತ ಹೇಳ್ತಾ ಇದ್ದಾರಲ್ಲ, TV9ನಲ್ಲಿ ನನಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದರು. ಮಿಶ್ರಾ ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳಿ. ನಾನು ಕಂಟಿನ್ಯೂಸ್ ಆಗಿ ಡಿಬೇಟಲ್ಲಿ ಹೋಗ್ತೇನೆ. ನಾನು ಹೇಳಿದೆ, ಅವರೆಲ್ಲರೂ ನನಗೆ ಹೇಳುವರು, ನೀವು ನಿಮ್ಮ ಡಿಬೇಟಲ್ಲಿ ಒಳ್ಳೆ TRP ಅದು ಇದು ಬರುತ್ತೆ ಸರ್, ನೀವೇ ದುಡ್ಡು ಮಾಡಿದರೆ ನಮಗೆ ಸೇಲ್ ಮಾಡ್ಲಿಕ್ಕೆ ಇರೋದು ಒಂದು ಬ್ರೈನ್ ಮಾತ್ರ, ನೀವೇ ದುಡ್ಡು ಮಾಡಿದರೆ ಹೆಂಗೆ ಅಂತ ಹೇಳ್ತಾ ಇದ್ದೆ. ಒಂದು ದಿವಸ ಮಾರ್ಚ್ ತಿಂಗಳಲ್ಲಿ ಮಿಶ್ರಾ ಕರೆಸಿ ಒಂದು ಕವರ್ ಕೊಟ್ಟರು ನನಗೆ. ನಾನು ಒಂದು 25,000 ರೂಪಾಯಿ ಇರ್ಬೋದೇನೋ ಅಂತ ಮ್ಯಾಕ್ಸಿಮಮ್ ಚೆಕ್ ನೋಡ್ತೀನಿ. ನಾನು ಎರಡು ಚೆಕ್ಕನ್ನು ಬ್ಯಾಂಕ್ ಹಾಕಿಲ್ಲ. ನನಗೊಂದು ಡೈಲಮ, ನಾನು ಪ್ರಜಾವಾಣಿಯಲ್ಲಿ ಸಂಬಳ ತಗೊಳ್ತೇನೆ, ಇಲ್ಲೂ ತಗೊಳ್ತೇನೆ ಅಂತ ನನ್ನ ಮೋರಲ್ ಅದು. ಮಿಶ್ರಾ ಹೂಗಾರ ಹತ್ರ ಕೇಳಿ, ಮಿಶ್ರಾ ಹೂಗಾರ ಹತ್ರ ಕೇಳಿ, ಅವನಿಗೆ ದುಡ್ಡು ಬೇಡ ಅಂತೆ, ಅವ್ರಿಗೆ ಅವ್ರು ಚೆಕ್ ಹಾಕಿಲ್ಲ ಅಂತ. ಆಗ ನನಗೆ ಅನಿಸಿತ್ತು, 1 ಲಕ್ಷ ಇಲ್ಲಿ ಸಿಕ್ಕರೆ ಇಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಕಾಲಮು ಎಡಿಟೋರಿಯಲ್ ಎಲ್ಲ ಬರೆದು ಅದರಲ್ಲಿ ಒಂದು 50,000 ಸಿಕ್ಕರೆ ಆರಾಮಾಗಿ ಪೀಸ್ಫುಲ್ ಆಗಿ ಫ್ರೀಲಾನ್ಸ್ ಆಗಿರ್ಬೋದಲ್ಲ ಅಂತ ಒಂದು ಯೋಚನೆ ಬಂದಿತ್ತು. ಅಂದ್ರೆ ಪ್ರಜಾವಾಣಿ ಬಿಟ್ಟರು ನಾನು ಬದುಕಬಲ್ಲೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂದುಬಿಟ್ಟಿತ್ತಲ್ಲ. ಅದರಿಂದಾಗಿ ನನಗೆ ಡಿಸಿಷನ್ ತಗೊಳ್ಳೋದು ಭಾಳ ಹೆಲ್ಪ್ ಆಯಿತು. ನಾನು ಆಮೇಲೆ ಅವರಿಗೆ ಶಾಂತಕುಮಾರ್ಗೆ ಹೇಳಿದೆ, ಸರ್ ನಾನು ಡಿಸಿಷನ್ ತಗೊಂಡ್ಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ಬಿಟ್ಟುಬಿಡಿ, ಕಾರಣ ಹೇಳಿ ಅಂತ ಹೇಳಿದ್ರು ಅವರು. ಯಾಕೆ ಬಿಡ್ತೀರಿ ಅಂತ ಕಾರಣ ಹೇಳಿ, ನಿಮ್ಗೆ ಏನಾಗಬೇಕು ಅಂತ ಕೇಳಿದ್ರು. ಅಂದರೆ ನಾನು ಪ್ರಮೋಷನ್ ಅದು ಇದು ಏನಾದರೂ ಕೇಳ್ತೇನೆ. ಸರ್ ಆ ಕಾರಣ ಏನೂ ಇಲ್ಲ ಸರ್, ಈಗ ಎಕ್ಸೆಪ್ಟ್ ಮಾಡಿಬಿಡಿ ಸರ್, ಕಾರಣ ನಾನು ಆಮೇಲೆ ಬಂದು ನಿಮ್ಮ ಹತ್ರ ಮಾತಾಡ್ತೇನೆ ಅಂತ ಎದ್ದು ಬಂದೆ. ಮರುದಿವಸ ನಾನು ಚಾರ್ಜ್ ತಗೊಂಡೆ. 14ನೇ ತಾರೀಕು ಚಾರ್ಜ್ ತಗೊಂಡೆ. ಫಸ್ಟ್ ಕ್ಯಾಬಿನೆಟ್ ಅದು ಒಬ್ಬರೇ ಇದ್ದದ್ದವರು, ನೋ ಮಿನಿಸ್ಟರ್ಸ್ ಇನ್ ದಿ ವಿಧಾನಸೌಧ. ಸಿದ್ದರಾಮಯ್ಯ ಅವರು ಬಿಟ್ಟರೆ ನಾನು ಮಾತ್ರ ಇದ್ದದ್ದು. ಆನಂತರ ಕ್ಯಾಬಿನೆಟ್ ಫಾರ್ಮ್ ಆಗಿರೋದು, ಆಯ್ತಾ. ಸೊ ಇದು ಆಗಿನ ಕತೆ.
ಸೊ ಈಗಿನ ಕತೆಗೆ ಮತ್ತೆ ಬರೋದಿದ್ದರೆ ನಾನು MLCದ್ದು ನಾನು ಅದೇ ವಿಶ್ವಾಸದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅಂತ ಹೋಗಿ ಅವ್ರ ಹತ್ರ ಕೇಳಿದೆ. ಅವ್ರು ಒಪ್ಕೊಂಡ್ರು. ಅದರ ನಂತರ ಆಯಿತು. ನನ್ನ ಈಗ ಒಂದು ಜಿಜ್ಞಾಸೆ ಏನಂದರೆ ಯಾವ ಕಾರಣಕ್ಕಾಗಿ ಅದು ರಿಜೆಕ್ಟ್ ಆಯಿತು, ಚೇಂಜ್ ಆಯಿತು. ಸ್ವಲ್ಪ ರಿಸರ್ಚ್ ಮಾಡ್ಬೇಕನ್ಸುತ್ತೆ ಅವು ಇನ್ನ. ಮಾಡ್ತೀನಿ. ಸೊ ಕ್ಯಾಬಿನೆಟಲ್ಲಿ ಇಬ್ಬರೇ ಇದ್ರಿ. ಸೊ ಏನು ಡಿಸಿಷನ್ ಮಾಡಿದ್ರಿ ಇಬ್ರು? ಇಲ್ಲ ನಾನು ಕ್ಯಾಬಿನೆಟ್ ಏನು ಅಟೆಂಡ್ ಆಗಲಿಕ್ಕಿಲ್ಲ. ಬಟ್ ನಾನು ಆ ದಿವಸ ಹೋದಾಗ 1 ಮ್ಯಾನ್ ಕ್ಯಾಬಿನೆಟ್ ಆಗಿತ್ತು. ಆ ದಿವಸ ಭಾಳ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ತೇನೆ. ಈಗ ಮಾತಾಡಿದರೆ ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.